ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಕ್ಕೆ ಒಮ್ಮೆ ನಡೆಯುವ ಪೂರ್ಣ ಮಹಾಕುಂಭದ ಮಹೋತ್ಸವ ಜನವರಿ 13ರಿಂದ ಭವ್ಯವಾಗಿ ಆರಂಭವಾಗಿದೆ. ಕೋಟ್ಯಾಂತರ ಸಾಧು ಸಂತರು ಭಕ್ತರು ಪವಿತ್ರ ಶಾಹಿ ಸ್ನಾನದಲ್ಲಿ ಮಿಂದೆದ್ದಿದ್ದಾರೆ. ಭಾರತೀಯ ಪರಂಪರೆಯ ಮಹಾ ಸಂಗಮ ಇದು ಎಂದು ಹೇಳಲಾಗ್ತಾ ಇದೆ. ಆದರೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರ ಗಮನವನ್ನು ಸೆಳೀತಾ ಇರೋದು ಸಾಧ್ವಿ ಹರ್ಷ ರಿಚರಿಯಾ ಎಂಬ ಮಹಿಳೆ. ಶಾಂತ ಸ್ವಭಾವ, ಕಂಗೊಳಿಸುವ ನೇತ್ರಗಳು ಮತ್ತು ಅವರ ಆಕರ್ಷಕ ವ್ಯಕ್ತಿತ್ವವು ಲಕ್ಷಾಂತರ ಜನರಲ್ಲಿ ಕುತೂಹಲವನ್ನು ಹುಟ್ಟಿಸಿದೆ. ಈ ಹರ್ಷ ರಿಚರಿಯಾ ಯಾರು, ಅವರ ಕಥೆ ಏನು, ತಿಳಿಯೋಣ ಬನ್ನಿ. 144 सालों के बाद ये जो महापर्व आया है, पहले से ही देश में वायरल थी. मुझे कई बार वायरल किया गया है. ಆಧ್ಯಾತ್ಮಿಕ ಮಾರ್ಗವನ್ನು ಸ್ವೀಕರಿಸುವ ಮೊದಲು ಹರ್ಷ ರಿಚರಿಯಾ ಗ್ಲಾಮರ್ ಜಗತ್ತಿನಲ್ಲಿ ಬದುಕು ನಡೆಸಿದವರು. ಅವರು ನಟಿ, ನಿರೂಪಕಿ ಮತ್ತು ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಆಗಿ ಖ್ಯಾತಿಯನ್ನು ಪಡೆದವರು. ಪ್ರಪಂಚವನ್ನೂ ಸುತ್ತು ಹಾಕಿದ್ದಾರಂತೆ. ಹೆಸರು, ಕೀರ್ತಿ, ಹಣ ಎಲ್ಲವನ್ನು ಸಂಪಾದಿಸಿದ್ದ ಇವರು ಹೀಗೆ ಎಲ್ಲವನ್ನೂ ಬಿಟ್ಟು ಆಧ್ಯಾತ್ಮಿಕದತ್ತ ವಾಲಿದ್ದು ಹೇಗೆ? ಅವರೇ ಹೇಳುವಂತೆ ಅವರ ಬದುಕಿನಲ್ಲಿ ಎಲ್ಲವೂ ಇದ್ದರೂ ಶಾಂತಿಯ ಕೊರತೆ ಇತ್ತಂತೆ. ನೀವು ಜೀವನದಲ್ಲಿ ಅದೆಷ್ಟೇ ಸಾಧನೆ ಮಾಡಿದರೂ ನಟನೆ, ನಿರೂಪಣೆ, ಪ್ರವಾಸ ಯಾವುದೂ ನಿಜವಾದ ಶಾಂತಿಯನ್ನು ನೀಡುವುದಿಲ್ಲ. ಖ್ಯಾತಿಯು ಶಾಂತಿಯನ್ನು ನೀಡುವುದಿಲ್ಲ. ಭಕ್ತಿ ನನ್ನನ್ನು ಪ್ರಾರ್ಥನೆ ಮತ್ತು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಕೊಳ್ಳುವಂತೆ ಮಾಡಿದೆ ಎಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. देश विदेश में मैंने शोज़ किए हैं, परफॉर्म किया है, मैंने एक्टिंग किया, मैंने एंकरिंग की है. लेकिन पिछले 1.5 से 2 साल से मैंने थोड़ा सा उस ज़िंदगी से विराम लिया हुआ है. तो मैं इस ज़िंदगी को अब मुझे लगता है ज़्यादा एंजॉय कर रही हूँ. ಹರ್ಷ ರಿಚರಿಯಾ ಕಳೆದ 2 ವರ್ಷಗಳಿಂದ ಸಾಧ್ವಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಉತ್ತರಾಖಂಡದ ಆಚಾರ್ಯ ಮಹಾಮಂಡಲೇಶ್ವರರ ಶಿಷ್ಯೆಯಾಗಿ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭಿಸಿದ್ದಾರೆ. ಕೆಲವರು ಅವರ ಈ ಮಾರ್ಗವನ್ನು ಹಾಡಿ ಹೊಗಳಿದರೆ, ಇನ್ನು ಕೆಲವರು ಅವರು ಹೊಗಳಿಸಿಕೊಳ್ಳಲು ತೋರಿಕೆಗಾಗಿ ಈ ರೀತಿ ಮಾಡುತ್ತಿರಬಹುದು ಎಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ये भी कहते हैं कि वायरल होने के लिए भी आप लोग इस तरीके से कर रहे हैं. मैं पहले से ही देश में वायरल थी. मुझे कई बार वायरल किया गया है और अब मेरी श्रद्धा है कि मुझे जैसे रहना मैं वैसे रह रही. ಸಾಮಾಜಿಕ ಮಾಧ್ಯಮದಲ್ಲಿ ಅವರ ಗ್ಲಾಮರಸ್ ಬದುಕಿನ ಚಿತ್ರಗಳು, ವಿಡಿಯೋಗಳು ತುಂಬ ವೈರಲ್ ಆಗ್ತಾ ಇದೆ. ಟೀಕೆಗಳ ನಡುವೆಯೂ ಹರ್ಷ ರಿಚರಿಯಾ ಅವರ ನಂಬಿಕೆ ಮತ್ತು ಆಧ್ಯಾತ್ಮಿಕ ಪಥದಲ್ಲಿ ಶ್ರದ್ಧೆಯಿಂದ ಮುಂದುವರಿಯುತ್ತಿದ್ದಾರೆ. मैंने अपने परम पूज्य गुरुदेव से मंदिर दीक्षा ली हुई है, जिसका मैं जाप करती हूँ, जिसकी मैं साधना करती हूँ. मुझे लगता है कि मैं उसे आसानी से निभा सकती हूँ और दूसरों के लिए मैं एक उदाहरण के रूप में सामने आऊंगी. ಯಾರು ಏನೇ ಮಾಡಿದರೂ ಒಂದಿಷ್ಟು ಜನ ಹೊಗಳುವವರು, ಒಂದಿಷ್ಟು ಜನ ತೆಗಳುವವರು ಇದ್ದೇ ಇರುತ್ತಾರೆ. ಎಲ್ಲವೂ ಇದ್ದರೂ ಅದನ್ನು ತ್ಯಜಿಸಿ ಆಧ್ಯಾತ್ಮಿಕ ಮಾರ್ಗದ ಮೂಲಕ ಹೃದಯದ ಶಾಂತಿಯನ್ನು ಕಂಡುಕೊಳ್ಳಲು ಹೊರಟಿರುವ ಸಾಧ್ವಿ ಹರ್ಷ ರಿಚರಿಯಾ ಅವರ ಕಥೆ ಹಲವಾರು ಜನರಿಗೆ ಪ್ರೇರಣೆ ನೀಡುತ್ತಿದೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. लेकिन ये वो जिंदगी है जिसमें हम किसी को कुछ नहीं दिखा रहे हैं. हम सिर्फ परमपिता परमेश्वर से जुड़े हुए हैं. हम जो भी दिखा रहे हैं, जो भी कर रहे हैं, हम वो सिर्फ उनके लिए कर रहे हैं.